ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಆ್ಯಂಡ್ ಈಗ ಸಾನು ಸ್ಕೂಲ್ಗೆ ಹೋಗಿದ್ದಾಳೆ, ರಾಜೇಶ್ ಬಿಡೋದಕ್ಕೆ ಹೋಗಿದ್ದಾರೆ. ಸೊ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಗಿಡಗಳು ಅಂದರೆ ಎಸ್ಪೆಷಲಿ ಮನಿ ಪ್ಲ್ಯಾಂಟ್ ಬಳ್ಳಿ ಎಲ್ಲನೂ ಕೆಳಗಡೆ ನೇತಾಡ್ತಾ ಇದೆ. ಅದು ಆ ಥರ ನೇತಾಡಬಾರ್ದು, ಮೇಲ್ಗಡೆ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ನಾನು ಅದೇನೇನು ನಂಬೋದಿಲ್ಲ. ತುಂಬ ದಿನ ಆಗಿತ್ತು, ಎಷ್ಟು ಉದ್ದ ಬಂದ್ಬಿಟ್ಟಿದೆ ನೋಡಿ. ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಒಂಥರ ಯಾರೂ ಇಲ್ವೇನೋ ಮನೇಲಿ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತಲ್ಲ ಈ ಥರ ನೋಡಿದಾಗ. ಸೊ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ಇರಲಿ ಅಂದ್ಬಿಟ್ಟು ಅದನ್ನೆಲ್ಲ ಈಗ ತೆಗೆದು ಮೇಲ್ಗಡೆ ಸುತ್ತಾ ಇದ್ದೀನಿ. ಇದು ತುಂಬ ಬೆಳೆದಿತ್ತು. ನಾನು ಸ್ವಲ್ಪ ದಿನದಲ್ಲಿ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಒಂದು ಪಾಟಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಚೆನ್ನಾಗಿ ಬಿಸಿಲು ಬೇಡ, ಬಟ್ ಬೆಳಕಿರಬೇಕು, ಗಾಳಿ ಇರಬೇಕು, ಗೊಬ್ಬರನೂ ಬೇಡ. ಜಸ್ಟ್ ನೀರು ಹಾಕಿದ್ರೂ ಸಾಕು. ಮಣ್ಣಲ್ಲಿ ಹಾಕಿರೋದು ನಾನು ಯಾವಾಗ ಹಾಕಿದ್ದು ಅದು ಗೊಬ್ಬರನೂ ಹಾಕಿಲ್ಲ. ಚೆನ್ನಾಗಿ ಬೆಳೆಯುತ್ತೆ. ಮನೆ ಒಳಗಡೆ ಇಟ್ಕೊಂಡು ಅದು ಬೆಳೆಸೋಕ್ಕಾಗೋದಿಲ್ಲ, ಬಟ್ ಹೊರಗಡೆ ಬಾಲ್ಕನಿಲಿ ಇಟ್ಟಿದ್ದೀನಲ್ಲ, ಬೆಳಕು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಒಂದೊಂದು ಸಾರಿ ಏನಾಗುತ್ತೆ ಗೊತ್ತಾ, ಬೆಳಕು ಕಡಿಮೆ ಇರುತ್ತೆ. ಈ ಮಳೆಗಾಲದಲ್ಲಿ ಬೆಳಕು ಸರಿಯಾಗಿರೋದಿಲ್ಲ, ಡಲ್ಲು ಇರುತ್ತೆ. ಆವಾಗ ಇದಕ್ಕೆ ಒಂಥರ ಹುಳ ಬಂದಂಗೆ ಆಗುತ್ತೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಈಗ. ಸೊ ಅದಷ್ಟು ಬೆಳೆದಿತ್ತಲ್ಲ ಅಂದ್ಬಿಟ್ಟೇ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅದು ಈಗ ಮತ್ತೆ ಉದ್ದಕ್ಕೆ ಬೆಳೆದಿದೆ. ಅದನ್ನೆಲ್ಲಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಆ್ಯಂಥೂರಿಯಂ ಕೂಡ ಇಲ್ಲೇ ಇಟ್ಟಿದ್ದೀನಿ. ಅದರಲ್ಲಿ ನೋಡ್ತಾ ಇದ್ದೀನಿ ಏನೆಲ್ಲ ಚೇಂಜಸ್ ಆಗಿದೆ ಅಂಥೇಳಿ. ಅವತ್ತು ತೋರಿಸಿದೆ ನಿಮಗೆ, ಒಂದು ಹೊಸ ಹೂ ಬಂದಿದೆ ಅಂತ. ಈಗ ಹೊಸದಾಗಿ ಎಲೆ ಕೂಡ ಬಂದಿದೆ. ಹುಡುಕ್ತಾ ಇದ್ದೆ ಎಲ್ಲೆಲ್ಲಿ ಬಂದಿದೆ ಅಂದ್ಬಿಟ್ಟು. 2 ಸಸಿ ಇದೆ ಅದರಲ್ಲಿ. ಸೊ 2ರಲ್ಲೂ ಒಂದೊಂದು ಬಂದಿತ್ತು. ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಈಗ ಬಾಲ್ಕನಿಗೆ ಬಂದಿದ್ದೀನಿ. ಬಾಲ್ಕನಿಯಲ್ಲಿ ಸ್ವಲ್ಪ ಗಿಡಗಳನ್ನ ನೋಡೋಣ ಅಂದ್ಬಿಟ್ಟು ತುಳಸಿ ಗಿಡ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ಪಾಟೊಂದು ಮಣ್ಣೆಲ್ಲಾನು ಚೇಂಜ್ ಮಾಡಿದ್ದೆ ಅಲ್ವಾ. ಅದು ಮಣ್ಣು ತೆಗೆದಿರೋದು ಇನ್ನೂ ಬಿಸಾಕಿಲ್ಲ. ಸೊ ಅದು ಕೆಳಗಡೆ ಮಳೆ ಬರುತ್ತೆ ಅವಾಗವಾಗ, ಧೂಳು ಅದು ಎಲ್ಲನೂ ಮಿಕ್ಸಪ್ ಆಗಿಬಿಟ್ಟು ಒಂದು ಸ್ವಲ್ಪ ಗಲೀಜಾಗಿದೆ ಬಾಲ್ಕನಿ. ಅದಕ್ಕೆ ಅಷ್ಟೇ ಅವತ್ತೊಂದಿನ ಮಾಡಿದ್ದಷ್ಟೇ, ಊರಿಗೆ ಹೋಗೋ ಮುಂಚೆ. ಅದು ಊರಿಂದ ಬಂದ ಮೇಲೆ ನಾನು ಅಲ್ಲಿ ಏನು ಮಾಡೋದಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದೀನಿ. ಸ್ವಲ್ಪ ಗಿಡಗಳು ಒಣಗ್ದಂಗೆ ಆಗಿದೆ. ಅಂದರೆ ಕೆಳಗಡೆದೆಲ್ಲನೂ ಒಣಗಿರುತ್ತೆ, ಮೇಲ್ಗಡೆ ಹೊಸದಾಗಿ ಚಿಗುರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಒಣಗಿರೋದನ್ನೆಲ್ಲಾನು ಎಲೆಗಳು ಕಿತ್ತಾಕಿದ್ರೆ ಫುಲ್ ಫ್ರೆಶ್ ಆಗಿ ಹೊಸದಾಗಿ ಕಾಣುತ್ತೆ. ಆ ಒಣಗಿರೋ ಎಲೆಗಳು ಇದ್ರೆ ಏನೋ ಒಂಥರ ಚೆನ್ನಾಗೇ ಇಲ್ವೇನೋ, ಎಲ್ಲ ಒಣಗೋಗಿದೆಯೇನೋ, ಎಲ್ಲನೂ ಒಣಗೋಗಿದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಒಣಗೋಗಿರೋ ಎಲೆಗಳನ್ನೆಲ್ಲ ಮಾತ್ರನೇ ತೆಗಿತಾ ಇದ್ದೀನಿ. ಸೊ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಕಲ್ಲುಗಳಿತ್ತು. ಆ ಕಲ್ಲನ್ನ ತೆಗಿತೀನಿ, ನನಗೆ ಶಾಕ್ ಆಗಿಬಿಡ್ತು ನೋಡಿಬಿಟ್ಟು. ಅಲ್ಲಿ ನೋಡಿ ಎಷ್ಟೊಂದು ಇರುವೆಗಳಿದೆ ಅಂತ ಕಾಣ್ತಿದ್ಯಾ? ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಪ್ಪ ದಪ್ಪ ಇರುವೆಗಳು. ಆ್ಯಂಡ್ ಅಲ್ಲಿ ವೈಟ್ ಏನು ಕಾಣ್ತಿದೆ ಅಲ್ವಾ, ಅದೆಲ್ಲ ಅದರದ್ದು ಮೊಟ್ಟೆ. ಎಷ್ಟೊಂದು ಮೊಟ್ಟೆ ಇದೆ. ಏನು ಮಾಡ್ತೀರಾ ಈಗ? ಅದನ್ನು ನಾನು ಕಲ್ಲು ಎತ್ತಿದ ತಕ್ಷಣವೇ ಅದು ಡಿಸ್ಪೋಸ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ನಾನಂತೂ ಅದನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹೊತ್ತು ಕಾಯ್ತೀನಿ. ಎಲ್ಲನೂ ಹೋದ್ಮೇಲೆ ಆ ಮಣ್ಣನ್ನೆಲ್ಲಾನು ತೆಗೆದು ಕ್ಲೀನ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಪಾಟಲ್ಲಿ ಗ್ರೌಂಡ್ನಟ್ನ ಬೆಳೆಸಿದ್ದೀನಿ. ಎಷ್ಟಿದೆ? 1 2 3 ಒಂದು 6 ಏನೋ ಇದೆ. ಸೊ ಈಗ ಒಣಗಿದೆ, ಅದಕ್ಕೆ ತೆಗೆದಿದ್ದಕ್ಕೆ ನನಗೆ ಗ್ರೌಂಡ್ನಟ್ ಸಿಕ್ತು. ಸ್ನೇಹಿತರೆ, ಇವತ್ತು ನಾನೊಂದು ಟೆನ್ಸ್ ಮಸಾಜರ್, ಇದು ಮಲ್ಟಿ ಫಂಕ್ಷನಲ್ ಟೆನ್ಸ್ ಮಸಾಜರ್, ಅಗಾರೋ ಬ್ರ್ಯಾಂಡ್ದು. ಇದು ನನಗೆ ರಿಸೀವ್ ಆಗಿದೆ. ಸೊ ಇದರ ಕ್ವಿಕ್ ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಇದು ಯಾರು ಯೂಸ್ ಮಾಡೋದು ಅಂದರೆ, ಫಿಸಿಯೋಥೆರಪಿ ರೆಗ್ಯುಲರ್ ಆಗಿ ತಗೊಳ್ತಾ ಇರ್ತಾರಲ್ವಾ, ಅವ್ರಿಗೆ ಈ ಮಷೀನನ್ನು ಯೂಸ್ ಮಾಡಿಕೊಂಡು ಫಿಸಿಯೋಥೆರಪಿನ ಕೊಡ್ತಾ ಇರ್ತಾರೆ. ಸೊ ನೀವು ಈ ಮಷೀನನ್ನು ಮನೇಲೇ ತಂದು ಇಟ್ಕೊಂಡಾಗ ನೀವು ಮನೇಲೇ ಮಾಡ್ಕೊಳ್ಬೋದು. ಎವ್ರಿ ಟೈಮ್ ನೀವು ಡಾಕ್ಟರ್ನ ವಿಸಿಟ್ ಮಾಡೋ ನೆಸಸರಿ ಇರೋದಿಲ್ಲ. ಸೊ ಅಂಥವ್ರಿಗೆ ಮಾತ್ರನೇ ಈ ಪ್ರಾಡಕ್ಟ್ ಯೂಸ್ ಆಗೋದು. ಇದರಲ್ಲಿ 3 ಪೀಸ್ ವೈರ್ ಬರುತ್ತೆ, 1 USB ಕೇಬಲ್, 6 ಮೀಡಿಯಂ ಪ್ಯಾಡ್ಸ್ ಇರುತ್ತೆ. ಒಂದರಲ್ಲಿ 2 ಇರುತ್ತೆ, 2 ಸ್ಮಾಲ್ ಇರುತ್ತೆ, 2 ಲಾರ್ಜ್ ಇರುತ್ತೆ.
ಸೊ ಇದು ಸೆಟ್ ಪೋರ್ಟೇಬಲ್ ಆ್ಯಂಡ್ ಕಾಂಪ್ಯಾಕ್ಟ್, ರೀಚಾರ್ಜಬಲ್ ಲಿಥಿಯಂ ಬ್ಯಾಟ್ರಿ ಇರುತ್ತೆ, ಲಾರ್ಜ್ ಡಿಸ್ಪ್ಲೇ ಇರುತ್ತೆ, ಅದು ಅಲ್ಲಿ ಚಾರ್ಜ್ ಮಾಡೋದು, ಇಲ್ಲಿ ಆನ್ ಮಾಡೋದು. ಸೊ ಇದರಲ್ಲಿ 24 ಮಸಾಜ್ ಮೋಡ್ಸ್ ಇದೆ, 20 ಅಡ್ಜಸ್ಟಬಲ್ ಇಂಟೆನ್ಸಿಟಿ ಸೆಟ್ಟಿಂಗ್ಸ್ ಇದೆ. ಸೊ ಒಂದು ಸಾರಿಗೆ 10 to 60 ಮಿನಿಟ್ಸ್ ಅಡ್ಜಸ್ಟಬಲ್ ಟೈಮರ್ ಇದೆ. ಡಿಸ್ಪ್ಲೇಲಿ 6 ಮೋಡ್ಸ್ ಏನು ಕಾಣ್ತಿದ್ಯೋ ಅದನ್ನ ನೀವು ಮೋಡ್ಗಳು ಚೇಂಜ್ ಮಾಡಬೇಕು ಅಂದರೆ ಎಮ್ ಅನ್ನ ಪ್ರೆಸ್ ಮಾಡಬೇಕು. ನೋಡಿ ಪಕ್ಕ ಬಂತು, ಈಗ ಕೆಳಗಡೆ ಬಂತು. ಇನ್ನ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಪಕ್ಕದಕ್ಕೆ ಹೋಗುತ್ತೆ. ಸೊ ಅದನ್ನೇ ಪ್ರೆಸ್ ಮಾಡ್ತಾ ಇದ್ರೆ ಫಸ್ಟ್ ಇಂದ ಎಂಡ್ ತನಕನೂ ಬರುತ್ತೆ. ಒಂದ್ರಲ್ಲೇನೆ ಸಬ್ ಮೋಡ್ಸ್ ಇರುತ್ತೆ, ಅದನ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಡೌನ್ ಆರೋ ಆ್ಯಂಡ್ ಅಪ್ ಆರೋ ಮಾಡಬೇಕು. ಆ ಥರ ಮಾಡಿದಾಗ ನಿಮ್ಗೆ ಅಲ್ಲಿ ನಂಬರ್ಸ್ ಕಾಣುತ್ತೆ, 1 2 3 4 ಅಂದ್ಬಿಟ್ಟು. ಇದು ಪ್ಯಾಡ್ಸ್, ಒಂದರಲ್ಲಿ 2 ಇರುತ್ತೆ, ನಾನೀಗ 4 ತೆಗೆದುಕೊಳ್ತಾ ಇದ್ದೀನಿ. ಈ ಮಸಾಜ್ ಪ್ಯಾಡ್ಸ್ನ ಹಾರ್ಟ್ ಹತ್ರ, ಹೆಡ್ ಹತ್ರ, ಪ್ಯೂಬಿಕ್ ರೀಜನ್, ಎಲ್ಲಾದ್ರೂ ಗಾಯ ಆಗಿರೋ ಜಾಗದಲ್ಲಿ, ಥ್ರೋಟ್ ಹತ್ರ, ಮೌತ್ ಹತ್ರ ಹಾಕಬಾರ್ದು. ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಇದನ್ನ ಯೂಸ್ ಮಾಡಬಾರ್ದು. ಆನ್ ಅಲ್ಲಿ ಇದ್ದಾಗ ಪ್ಯಾಡ್ಸ್ನ ಟಚ್ ಮಾಡಬಾರ್ದು. ಪೇಸ್ ಮೇಕರ್ ಅಥವಾ ಬೇರೆ ಲೈಫ್ ಸಪೋರ್ಟ್ ಎಕ್ವಿಪ್ಮೆಂಟ್ಸ್ನ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಲೈಕ್ ಆರ್ಟಿಫಿಷಿಯಲ್ ಲಂಗ್ ಆರ್ ರೆಸ್ಪಿರೇಟರಿ, ಇದನ್ನ ಯೂಸ್ ಮಾಡಬಾರ್ದು. ಡ್ರೈವಿಂಗ್ ಮಾಡಬೇಕಾದ್ರೆ, ಏನಾದರೂ ಮಷಿನ್ ಆಪರೇಟ್ ಮಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಆಕ್ಟಿವಿಟಿ ಮಾಡಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡಬಾರ್ದು. ರಿಲ್ಯಾಕ್ಸ್ ಆಗಿ ಕುತ್ಕೊಂಡಿದ್ದಾಗ ಮಾತ್ರನೇ ಯೂಸ್ ಮಾಡಬೇಕು. ಈ ಪ್ಯಾಡ್ಸ್ಗಳನ್ನ ಅನ್ಸೋ ಮುಂಚೆ ಹಿಂದಗಡೆ ಏನು ಪ್ಲಾಸ್ಟಿಕ್ ಪೇಪರ್ ಇದೆಯೋ ಅದನ್ನ ರಿಮೂವ್ ಮಾಡಿಬಿಟ್ಟು ಒಂದು 2 ಡ್ರಾಪ್ಸ್ ಅಷ್ಟು ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಎಕ್ಸ್ ರೀತಿಯಲ್ಲಿ ಅಂದರೆ ಒಂದನ್ನ ಮೇಲ್ಗಡೆ ಒಂದನ್ನ ಅದರ ಡಯಾಗ್ನಲಿ ಕೆಳಗಡೆ ಅಂಟಿಸ್ಬೇಕು. ಇನ್ನ ಒಂದು ಸೆಟ್ಟನ್ನು ಪಕ್ಕ ಇದೇ ರೀತಿಯಲ್ಲಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಅಂಟಿಸ್ಬೇಕು. ಇದು ನಿಮಗೆ ಜಾಸ್ತಿ ಏರಿಯಾ ಏನು ಕವರ್ ಆಗೋದು ಬೇಡ ಅನ್ನೋ ಹಾಗಿದ್ರೆ ಬರೀ 2 ಕೂಡ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಬರೀ ಒಂದು ಕಡೆ ಮಾತ್ರನೇ ವೈರ್ ಯೂಸ್ ಮಾಡ್ಬೋದು. ಈಗ ಆನ್ ಮಾಡಿಬಿಟ್ಟು ಯಾವ ಮೋಡ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಮ್ ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ನಾನು 5th ತಗೊಂಡು ಚೂಸ್ ಮಾಡಿದ್ದೀನಿ. ಅದರಲ್ಲಿ ಕೂಡ ಸಬ್ ಮೋಡ್ಸ್ ಬರುತ್ತಲ್ವಾ, ಅದರಲ್ಲಿ ಚೂಸ್ ಮಾಡ್ಬೇಕಂದ್ರೆ ಆ ಡೌನ್ ಆರೋ ಅಪ್ ಆರೋ ಮಾಡಿಬಿಟ್ಟು ಜಸ್ಟ್ ಅಲ್ಲಿ ವಾಲ್ಯೂಮ್ ಬಟನ್ಸ್ ಏನಿದೆಯೋ ಅಂದರೆ ಇಂಟೆನ್ಸಿಟಿ ಬಟನ್ ಅದನ್ನ ಪ್ರೆಸ್ ಮಾಡಿದ್ರೆ ಇದು ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಫೀಲ್ ಅದು ಯಾವ ರೀತಿಯಲ್ಲಿ ಆಗ್ತಾ ಇದೆ ನಿಮಗೆ ಅಂತ. 2 ವೈರ್ಸ್ ಹಾಕಿರೋದ್ರಿಂದ 2 ಕಡೆನೂ ನಾವು ಇಂಟೆನ್ಸಿಟಿ ಸೆಟ್ ಮಾಡಬೇಕು. ನಾನಿಲ್ಲಿ ಮೆನ್ಷನ್ ಮಾಡಿರೋ ಪ್ರಾಬ್ಲಮ್ಸ್ ಅಥವಾ ಸಿಚುವೇಶನ್ಸ್ ಏನಾದರೂ ಇದ್ರೆ ಇದನ್ನ ಯೂಸ್ ಮಾಡಬಾರ್ದು. ನಾನು ಮೊದಲೇ ಹೇಳಿದಾಗೆ ಇದು ಯಾರಿಗೆ ಫಿಸಿಯೋಥೆರಪಿ ರೆಗ್ಯುಲರ್ ಆಗಿ ತಗೊಳ್ತಾ ಇರ್ತಾರೆ, ಡಾಕ್ಟರ್ ಹತ್ರ ಹೋಗೋದಕ್ಕಾಗೋದಿಲ್ಲ ರೆಗ್ಯುಲರ್ಲಿ ಅಂತವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವರ ಗೈಡೆನ್ಸ್ ಅಲ್ಲಿ ಇದನ್ನ ನೀವು ಮನೆಯಲ್ಲೇ ಇಟ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನ ರಿಮೂವ್ ಮಾಡಬೇಕಾದ್ರೆ ನಾವು ಇದಕ್ಕೆ ಒಂದು 2 ಡ್ರಾಪ್ಸ್ ನೀರನ್ನು ಹಾಕ್ಬಿಟ್ಟು ಆ ಪ್ಲಾಸ್ಟಿಕ್ ಪೇಪರನ್ನು ಮತ್ತೆ ವಾಪಸ್ ಅಂಟಿಸಿ ಇಡಬೇಕು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ನೇಹಿತರೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಓಕೆ, ಈಗ ನನ್ನ ಗೋಲ್ಡ್ ಬಗ್ಗೆ ಕೇಳ್ತಾ ಇದ್ರಿ. ತುಂಬ ದಿನ ಆಯ್ತಲ್ವ ನಾನು ಮಾಡಿ ಹಾಕಿ, ಇನ್ನೂ ಬಂದಿಲ್ವಾ ಅಥವಾ ಈಸ್ಕೊಂಡಿದ್ದೀರಾ, ನೀವು ಡಿಸೈನೇ ತೋರಿಸಿಲ್ವಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ 40 ಡೇಸ್ಗೆ ಬರುತ್ತೆ ಅಂತ ಹೇಳಿದ್ದು ಆಯಿತಾ. ನಾನು ಸ್ವಲ್ಪ ಚೇಂಜಸ್ ಏನೋ ಹೇಳೋದಕ್ಕೆ ಹೋದೆ, 1 ವಾರ ಆದಮೇಲೆ ಹೇಳೋದಕ್ಕೆ ಹೋದಾಗ ಇಲ್ಲ ಅದು ನಾವು ಕಳಿಸ್ಬಿಟ್ಟಿದ್ದೀವಿ ಆಲ್ರೆಡಿ, ನಿಮಗೆ 1 ವಾರದಲ್ಲೇ ಸಿಕ್ಬಿಡುತ್ತೆ, ಏನೂ ಚೇಂಜಸ್ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೊಂದು ವಾರದಲ್ಲೇ ಬರುತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಹಬ್ಬದೊಳಗಡೆ ಬಂದ್ಬಿಡುತ್ತೆ ಗಣೇಶ ಹಬ್ಬದೊಳಗಡೆ ಅಂತ ಹೇಳಿಬಿಟ್ಟು ಗಣೇಶ ಹಬ್ಬದ ತನಕನೂ ಕಾದೆ, ಬಂದೇ ಇಲ್ಲ. ಆಮೇಲೆ ನಾವು ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ. ಅವ್ರು ಫೋನ್ ಮಾಡಿದ್ರು ಅಥವಾ ನಾವೇ ಫೋನ್ ಮಾಡಿ ಕೇಳಿದ್ರು ನಮಗೆ ಹೋಗೋದಕ್ಕಾಗೋದಿಲ್ಲ, ಬೇಡ ಬಿಡು ಅಂತ ಹೇಳಿಬಿಟ್ಟು ಊರಿಂದ ಬಂದ ಮೇಲೆ ಫೋನ್ ಮಾಡಿ ಕೇಳಿದ್ವಿ. ಆಗ ಅವ್ರಿನ್ನ ಬಂದೇ ಇಲ್ಲ ಅಂತ ಹೇಳಿದ್ರು. ಮೋರ್ ದ್ಯಾನ್ 40 ಡೇಸ್ ಆಗಿದೆ ಆದರೂ ಬಂದಿಲ್ಲ ಅಂತ ಹೇಳಿದ್ರು. ಆಯ್ತಾ ಯಾಕೆ ಬಂದಿಲ್ಲ ಏನು ಅಂದ್ಬಿಟ್ಟು ಕೇಳಿಬಿಟ್ಟು ಸರಿ ತಿಳಿಸ್ತೀವಿ ಅಂದರು. 2 ಡೇಸ್ ಆದಮೇಲೆ ಬಂದಿದೆ ಅಂತ ಕಾಲ್ ಮಾಡಿದ್ರು. ಸರಿ ಆವಾಗ ಗಣೇಶ ನಾವು ಅಪಾರ್ಟ್ಮೆಂಟಲ್ಲಿ ಗಣೇಶ ಕೂರಿಸ್ಬೇಕಿತ್ತಲ್ಲ, ಆ ಸ್ಯಾಟರ್ಡೆ ಹೋಗೋದಕ್ಕಾಗಲಿಲ್ಲ. ನಾವು ಐ ಹಾಸ್ಪಿಟಲ್ಗೆ ಹೋಗಿದ್ವಿ, ಅಲ್ಲಿಂದ ಬಂದ ಮೇಲೆ ಅದಕ್ಕೆ ಸ್ವಲ್ಪ ತಯಾರಿಗಳಿತ್ತು, ಹಾಗಾಗಿ ನಮಗೆ ಹೋಗೋದಕ್ಕೆ ಆಗಲಿಲ್ಲ. ಸರಿ ಈ ಸ್ಯಾಟರ್ಡೆ ಆಗೋದಿಲ್ಲ, ಸಂಡೇನೂ ಆಗೋದಿಲ್ಲ, ಅವತ್ತಿನ ದಿನಾನೇ ಗಣೇಶ ಕೂರಿಸೋದು, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನನಗೆ ಅಲ್ಲಿ ತನಕನೂ ನೆನಪೇ ಇಲ್ಲ ಪಕ್ಷದ ತಿಂಗಳು ಶುರು ಆಗುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ನಮ್ಮ ಮನೆಯಲ್ಲಿ ಒಂದು ಫಾಲೋ ಮಾಡ್ತಾರೆ ಕಸ್ಟಮ್, ಪಕ್ಷದ ತಿಂಗಳಲ್ಲಿ ಯಾವುದೇ ಹೊಸ ವಸ್ತುಗಳನ್ನ ಪರ್ಚೇಸ್ ಮಾಡಬಾರ್ದು, ಶಾಪಿಂಗ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ನವರಾತ್ರಿ ಶುರು ಆಗುತ್ತಲ್ಲ ಪಕ್ಷ ತಿಂಗಳಾದಮೇಲೆ ಆವಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಹೋಗದೆ ಇದ್ದೀವಿ. ಹಾಗಾಗಿ ಡಿಲೇ ಆಗಿದೆ. ನಾನು ತೊಗೊಳೋದಕ್ಕೆ ಹೋದಾಗ ತೊಗೊಂಡು ಬಂದಮೇಲೆ ನಿಮ್ಮ ಜೊತೆ ಫಾರ್ ಶೋರ್ ಶೇರ್ ಮಾಡ್ತೀನಿ. ಯಾಕಂದರೆ ನಾನು ಹಾಕೊಂಡಾಗಂತೂ ನೀವು ಕೇಳ್ತೀರ ಅಲ್ವಾ, ಹಾಗಾಗಿ ತಿಳಿಸ್ತೀನಿ. ಈಗ ನಾನೊಂದು ಜ್ಯುವೆಲ್ರಿ ಹಾಲನ್ನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಯಾವ್ದು ಅಂತ. ಸೊ ಕೆಲವೊಂದು ಜ್ಯುವೆಲ್ರೀಸ್ ನನಗೆ ರಿಸೀವ್ ಆಗಿರೋದು ರೀಸೆಂಟಾಗಿ. ಇದು ಫಸ್ಟ್ ಒನ್. ಇದಕ್ಕೆ ಏನು ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದು ನನಗೆ ರಿಸೀವ್ ಆಗಿರೋದು ನನ್ನ ಸಬ್ಸ್ಕ್ರೈಬರೇ ಅವರು.
ತುಂಬ ಜೆನ್ಯೂನ್ ಫಾಲೋವರ್ ಅಂತ ಹೇಳ್ಬೋದು. ಇವ್ರನ್ನ ಮೀಟ್ ಕೂಡ ಮಾಡಿದ್ದೆ. ಅವರು ನನಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ನೋಡಿ, ನನಗೆ ನೋಡಿದ ತಕ್ಷಣವೇ ಅದರ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಅವ್ರು ಮಾಡಿರೋ ಅಂಥ ಫೈನ್ನೆಸ್ ಅಂತ ಏನು ಹೇಳ್ತೀವೋ, ಅದರ ಫಿನಿಶಿಂಗು ಎಲ್ಲನೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಯೂಸ್ ಮಾಡಿರೋ ಅಂಥ ಹರಳು ಅಥವಾ ಮುತ್ತು ಏನೇನು ಯೂಸ್ ಮಾಡಿದಾರೋ ಎಲ್ಲ ಕೂಡ ಗುಡ್ ಕ್ವಾಲಿಟಿದು. ಸೊ ಇದರ ಅಮೌಂಟ್ ಬಂದು 580 rupees ವಿತ್ ಫ್ರೀ ಶಿಪ್ಪಿಂಗ್. ನನಗೆ ಕೆಲವೊಂದು ಫೋಟೋಸ್ಗಳು ಕಳಿಸಿದ್ರು. ಆ ಫೋಟೋಸ್ ನೋಡ್ಬಿಟ್ಟು ನಾನು ಚೂಸ್ ಮಾಡಿರೋದು. ಸೊ ಫೋಟೋ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಫೋಟೋ ಅಲ್ಲಿ ಹೇಗಿರುತ್ತೆ, ನಮಗೆ ರಿಸೀವ್ ಆದಮೇಲೆ ಹೇಗಿರುತ್ತೆ, ಸೇಮ್ ಇರುತ್ತಾ ಅಥವಾ ಚೇಂಜ್ ಆಗಿರುತ್ತಾ ಅಂತ ನಿಮಗೆ ಡೌಟ್ ಇರುತ್ತಲ್ವ. ನನಗೂ ಕೂಡ ಸೇಮ್ ಡೌಟ್ ಇತ್ತು. ಹಾಗಾಗಿ ನಾನು ಎರಡೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫುಲ್ ಗೋಲ್ಡ್ ಕಲರಲ್ಲಿಲ್ಲ, ಶೈನ್ ಗೋಲ್ಡ್, ಎಲ್ಲೋ ಗೋಲ್ಡಲ್ಲಿಲ್ಲ, ಆ್ಯಂಟಿಕ್ ಥರ ಇರೋದು. ನಾನು ತೋರಿಸೋದೆಲ್ಲನೂ ಕೂಡ ಒಂದು ಆ್ಯಂಟಿಕ್ ಫಿನಿಶ್ ಇರುತ್ತೆ. ಆ್ಯಂಟಿಕ್ ಫಿನಿಶ್ ಅಂದರೆ ಫುಲ್ಲು ಎಲ್ಲೋ ಗೋಲ್ಡ್ ಇರಲ್ಲ, ಸ್ವಲ್ಪ ಡಾರ್ಕಲ್ಲಿರುತ್ತೆ. ನೆಕ್ಸ್ಟ್ 2 ಬ್ಯಾಂಗಲ್ ಕೂಡ ಕಳಿಸಿದ್ದಾರೆ. ನೋಡ್ಬೋದು ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ವೈಟ್ ಸ್ಟೋನ್ಸ್ದು, ಆ್ಯಂಡ್ ಅದು ರೆಡ್ ಅಂತ ತರಿಸಿದ್ದೆ ನಾನು. ರೆಡ್ ಇಲ್ಲ, ಅದು ಒಂಥರ ಲೈಟ್ ಪಿಂಕಿಶ್ ಇದೆ ಮಧ್ಯ ಫ್ಲವರ್ ಒಳಗಡೆ ಇರೋದು. ಆ್ಯಂಡ್ ಮಧ್ಯಕ್ಕೆ ಒಂದು ಗ್ರೀನ್ ಕಲರ್ದಿದೆ, ಅದು ಕೂಡ ಒಂಥರ ಲೈಟ್ ಆಗೇ ಇದೆ, ಡಾರ್ಕ್ ಸ್ಟೋನ್ ಥರ ಏನೂ ಇಲ್ಲ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಕೂಡ ಫುಲ್ ಎಲ್ಲೋ ಗೋಲ್ಡಲ್ಲಿಲ್ಲ, ಆ್ಯಂಟಿಕ್ ಫಿನಿಶಿಂಗ್ ಇದೆ. ಅಂದರೆ ಅಷ್ಟು ಶೈನ್ ಇಲ್ಲ, ಒಂಥರ ಬ್ರಾಸ್ ಬರುತ್ತಲ್ವ ಹಿತ್ತಾಳೆ, ಆ ಕಲರಲ್ಲಿ ಇದೆ. ಇದರ ಪ್ರೈಸ್ 680, ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಇದು ನೆಕ್ಸ್ಟ್ ಸೆಟ್ಟು. ಇದರ ಪ್ರೈಸ್ ಬಂದು 720, ಫ್ರೀ ಕೊರಿಯರ್ ಇರುತ್ತೆ. ಇದರಲ್ಲಿ ಎರಡು ಓಲೆ ಇದೆ, ಒಂದು ನೆಕ್ಲೆಸ್ ಇದೆ, ಫುಲ್ ವೈಟ್ ಸ್ಟೋನ್ದು ನೆಕ್ಲೆಸ್. ಮಧ್ಯ ಮಾತ್ರನೇ ಒಂದೇ ಒಂದು ರೋಸ್ ಕಲರ್ದು ಒಂದು ಬಿಗ್ ಸ್ಟೋನ್ ಇದೆ. ಇದ್ರ ಕ್ವಾಲಿಟಿ ಕೂಡ ಅಷ್ಟೇ ಸ್ನೇಹಿತರೆ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ತುಂಬ ಎಲ್ಲೋ ಗೋಲ್ಡ್ ಥರ ಶೈನ್ ಇರೋದಿಲ್ಲ, ಎಲ್ಲಾನು ಆ್ಯಂಟಿಕ್ ಫಿನಿಶ್ ಇದೆ. ನೋಡಿದ ತಕ್ಷಣ ನಿಮಗೆ ಇದೇನು ಬ್ರೈಟ್ ಇಲ್ಲ ಅನ್ನಿಸ್ಬೋದು. ನೀರಲ್ಲಿ ಹಾಕಬಾರ್ದಂತೆ, ಸ್ವೆಟ್ ತಗಲ್ಬಾರ್ದಂತೆ, ಅದರ್ವೈಸ್ ಇದು ಹೀಗೆ ಇರತ್ತಂತೆ ಎಷ್ಟೇ ವರ್ಷ ಆದರೂ. ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಇದನ್ನು ಸೀರೆ ಜೊತೆ ಪೇರ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂದ್ಬಿಟ್ಟು. ಈ ಥರದ್ದು ನನ್ನ ಹತ್ರ ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಈ ಥರ ತರಿಸ್ದೆ. ಇದಕ್ಕೇನೋ ಹೆಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಹೇಳಿ. ಮೊದಲೇ ಸೀರೆ ಜೊತೆನೇ ಅಲ್ಲ, ಡ್ರೆಸ್ಗಳ ಜೊತೆನೂ, ಈಗ ಎಲ್ಲಾದರೂ ಕುರ್ತಿ ಹಾಕೊಂಡು ಹೋಗ್ತೀವಿ ಅಂದರೂ ಕೂಡ ಕುರ್ತಿ ಜೊತೆನೂ ಪೇರ್ ಮಾಡ್ಬೋದು. ಅಷ್ಟು ಎಲಿಗೆಂಟಾಗಿ ತುಂಬಾ ಬ್ಯೂಟಿಫುಲ್ ಆಗಿದೆ. ವರ್ಕ್ ಆಗಿರ್ಬೋದು, ಅದರಲ್ಲಿ ಯೂಸ್ ಮಾಡಿರೋ ಅಂಥ ಮಟೀರಿಯಲ್ಸು, ಅದರ ಕ್ವಾಲಿಟಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ಸೀರೆ ಜೊತೆ ಆಗಿರ್ಬೋದು ಅಥವಾ ಒಂದು ಗ್ರ್ಯಾಂಡ್ ಡ್ರೆಸ್ ಜೊತೆ ಆಗಿರ್ಬೋದು, ಇದು ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂದ್ಬಿಟ್ಟು. ಇದು ನಾನು ಅವ್ರನ್ನ ಮೀಟ್ ಮಾಡಿದ್ನಲ್ವ ಪರ್ಸ್ನಲ್ ಆಗಿ, ಆ ಕಾನ್ಫಿಡೆನ್ಸ್ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ತುಂಬ ಜನ ಅಪ್ರೋಚ್ ಆಗ್ತಾರೆ ನನಗೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ನಾನು ಅಷ್ಟು ಈಸಿಯಾಗಿ ಯಾರೋ ಹೇಳಿದ ತಕ್ಷಣವೇ ನಾನು ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ ಹೇಗೆ ಜೆನ್ಯೂನ್ ಇದ್ದಾರಾ ಅಂತ ನೋಡಿ ನಾನು ಮಾತ್ರನೇ ಅದನ್ನು ಒಪ್ಕೊಳ್ಳೋದು. ಇದು ರಿಟರ್ನ್ ಕೂಡ ಇರುತ್ತೆ. ರಿಟರ್ನ್ ಮಾಡೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಅದನ್ನು ನೀವು ಅವ್ರನ್ನ ಕೇಳಿಬಿಟ್ಟು ಬುಕ್ ಮಾಡೋ ಟೈಮಲ್ಲಿ ಕೇಳ್ಕೊಳ್ಳಿ. ಹಾಗೆ 2 ಡೇಸಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ದು 2 ಡೇಸಲ್ಲೇ ನಿಮಗೆ ರಿಸೀವ್ ಕೂಡ ಆಗುತ್ತೆ ಅಂತ ಹೇಳಿದ್ರು. ಅವ್ರ ಹೆಸರು ದೇವಿಕಾ ಅಂತ ಹೇಳಿಬಿಟ್ಟು. ಸೊ ನಿಮ್ಗೇನಾದರೂ ಈ ಥರ ಪ್ರಾಡಕ್ಟು ಅಥವಾ ಇದನ್ನೇ ಬೈ ಮಾಡಬೇಕು ಅಂತ ಅನಿಸಿದ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ ಲೈಕ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಅವ್ರ ಜೊತೆ ಚಾಟ್ ಮಾಡ್ಬೋದು. ಹಾಗೆ ಅವರು ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರ್ತಾರಂತೆ, ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಕೂಡ. ಆಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಅಲ್ಲಿ ನೀವು ಫಾಲೋ ಮಾಡೋದ್ರಿಂದ ಅವ್ರು ಏನೆಲ್ಲ ಹಾಕ್ತಾರೆ ಪ್ರಾಡಕ್ಟ್ಸು, ಅದರ ಡೀಟೇಲ್ಸ್ ಎಲ್ಲ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆಯಿತಾ. ಈಗ ನಾನು ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಈಗ ಸ್ನೇಹಿತರೆ, ಇದು ಹಳೆ ಕ್ಲಿಪ್ಪಿಂಗು, ಇವತ್ತು ಬಂದಿರೋದಲ್ಲ. ನಾನು ಇವತ್ತಿನ ವ್ಲಾಗ್ ಏನಿದೆಯೋ ಎಲ್ಲಾನು ಒಂದು ವಾರದ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಏನಾಯಿತು, ನಾನು ಹೇಳಿದ್ದೆ ಅಲ್ವಾ, ನನ್ನ ಲ್ಯಾಪ್ಟಾಪ್ ಸ್ವಲ್ಪ ಸರ್ವಿಸ್ಗೆ ಹೋಗಿತ್ತು ಅಂತ ಹೇಳಿಬಿಟ್ಟು, ಅದ್ರ ಕಡೆಯಿಂದಾಗಿ ವೀಡಿಯೋಸ್ ಎಲ್ಲನೂ ಲೇಟ್ ಆಯಿತು. ನಾನು ಒಂದು ವಾರ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರನೇ ಮಾಡಿ ಇಟ್ಕೊಳ್ತಾ ಇದ್ದೆ. ಹಾಗಾಗಿ ಎಲ್ಲದು ಸೇರಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಬಂದಿದ್ಲು, ಹಾಗೆ ಅಪ್ಪ ಅಮ್ಮ ಕೂಡ ಬಂದಿದ್ರು. ಸೊ ಎಲ್ಲರೂ ಈಗ ಟೀ ಟೈಮ್ ಆಗಿದೆ. ಸ್ನ್ಯಾಕ್ಸ್ ಕೊಟ್ಟಿದೆ, ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ನಮ್ಮ ಚಿಲ್ಟಾರಿ ಎಲ್ಲೋ ಕಾಣ್ತಾ ಇಲ್ಲ, ಚಿಲ್ಟಾರಿ ಒಳಗಡೆ ಇದ್ದಾಳೆ ಸಾನು ಜೊತೆ. ಸೊ ಇದನ್ನು ಶೇರ್ ಮಾಡಬೇಕಿತ್ತು. ತುಂಬ ದಿನಗಳೇ ಆಗಿತ್ತು
ಅಲ್ವಾ. ಬಂದು ರಮ್ಯಾ ಕೂಡ ಮೊದಲು ಯಾವಾಗ ಎಕ್ಸಾಮ್ ಮುಂಚೆ ಏನೋ ಬರ್ತಾ ಇದ್ಲು. ಎಕ್ಸಾಮ್ ಶುರು ಆಗೋದು ಸ್ವಲ್ಪ ದಿನ ಮುಂಚೆ ಬರೋದಕ್ಕೆ ನಿಲ್ಸಿದ್ದು, ಯಾಕಂದರೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಎಕ್ಸಾಮ್ಗೆ ಅಂದ್ಬಿಟ್ಟು. ಆಮೇಲೆ ಎಕ್ಸಾಮ್ ಆದಮೇಲೆ ಹಾಲಿಡೇಸಲ್ಲಿ ಅವಳು ಮೈಸೂರಿಗೆ ಹೋಗ್ಬೇಕಿತ್ತು. ಇನ್ನು ನನ್ನ ತಂಗಿಗೆ ಮಗು ಆಯಿತಾ, ಯಾವ ಮಗು ಆಯಿತು ಏನು ಹೇಳಲೇ ಇಲ್ವಲ್ಲ ಅಂತ ಕೇಳ್ತಾ ಇದ್ರಿ. ನಾನು ಯಾವ ತಂಗಿ ಬಗ್ಗೆ ನಾನು ಪ್ರೆಗ್ನೆಂಟು ಅಂತ ಹೇಳಿದ್ನೋ ನನಗೆ ನೆನಪಿಲ್ಲ. ಯಾಕಂದರೆ ನನಗಿರೋದೇ 2 ತಂಗಿದಿರು, ಇವರಲ್ಲಿ ಯಾರೂ ಪ್ರೆಗ್ನೆಂಟ್ ಇರಲಿಲ್ಲ. ಹಾಗಾಗಿ ಮಗು ಆಗೋ ಚಾನ್ಸಸ್ಸೇ ಇಲ್ಲ. ಮೇ ಬಿ ಅವ್ರ ಟಮ್ಮಿ ಏರಿಯಾ ನೋಡ್ಬಿಟ್ಟು ನೀವೇನಾದರೂ ಹಾಗೆ ಅನ್ಕೊಂಡ್ರಾ, ಅಥವಾ ಬೇರೆ ಯಾರ್ದಾದ್ರೂ ಮಿಸ್ ಮಾಡಿ ನನಗೆ ಕೇಳಿದ್ರಾ ನನಗೆ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಯಾರಿಗೂ ಮಗು ಆಗಿಲ್ಲ, ಎಸ್ಪೆಷಲಿ ರಮ್ಯನ್ಗಂತೂ ಆಗಿಲ್ಲ. ಇಲ್ಲಿ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ. ಯಾರು ನೀವು? ಧಾನ್ವಿ. ಏನು ಸಮಾಚಾರ? ಯಾಕೆ ಎಷ್ಟು ದಿನ ಬಂದಿಲ್ಲ? ಸುಮ್ಮನೆ ಯಾಕೆ? ನಾವು ಎಷ್ಟು ಕರೆದಿದ್ದು ಸಾನು ಯಾವಾಗ ಬರ್ತೀಯಾ ಅಂತ ಕೇಳ್ತಾನೆ ಇದ್ಲು ತಾನೆ. ಮತ್ತೆ ಯಾಕೆ ಬಂದಿಲ್ಲ? ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ಯಾ? ಸ್ಯಾಟರ್ಡೆ ಸಂಡೇ ಇರುತ್ತಾ? ಯಾಕೆ? ನಾವು ಡ್ಯಾನ್ಸು ನೋಡಿದ್ವಿ, ನಿಂದು ವಿಡಿಯೋ ಅಮ್ಮ ಕಳಿಸಿದ್ರು. ಇನ್ನೊಂದ್ಸರಿ ಮಾಡಿ ತೋರಿಸ್ಬೇಕಲ್ವಾ? ನಾವು ಬಂದಿರಲಿಲ್ಲ ಅವತ್ತು. ತೋರಿಸ್ತೀಯಾ? ಹಾಡು ಹಾಕ್ತೀನಿ. ಹಂಗೆ ಮಾಡಬಾರ್ದಪ್ಪ, ನಮ್ಗೆ ಹೆಂಗೆ ಗೊತ್ತಾಗೋದು? ಒಂದು ಸಾರಿ ಮಾಡಿ ತೋರಿಸ್ಬೇಕು. ಯಾಕೆ ನಿನ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಹೂನಾ ಡ್ಯಾನ್ಸ್ ಇಷ್ಟ ಅಲ್ವಾ? ಅದಕ್ಕೆ ತಾನೇ ಸೇರ್ಕೊಂಡಿರೋದು. ಮತ್ತು ಒಂದು ಸಾರಿ ಮಾಡಿ ತೋರಿಸು. ಸಾನೂ ಮಾಡ್ತಾಳೆ ಇಲ್ವಾ ನೋಡೋಣ. ಅವಳು ಕಲ್ತಿದ್ದಾಳೆ. ಇಬ್ಬರು ಮಾಡ್ತೀರಾ? ಇವಾಗ ಹೂ ಅಂದ್ಬಿಟ್ಲು. ಓಕೆ, ಆಮೇಲೆ ಮಾಡಿ ತೋರಿಸು ಆಯಿತಾ? ಈಗ ಸಾನು ಬರಿತಾ ಇದ್ದಾಳೆ, ಆಮೇಲೆ ಮಾಡು. ಮತ್ತು ಇನ್ನೇನು ಸಮಾಚಾರ? ನೆನ್ನೆ ಇರಲಿಲ್ವಾ ಡ್ಯಾನ್ಸ್ ಕ್ಲಾಸು? ಯಾಕಂತೆ? ನೆಕ್ಸ್ಟ್ ವೀಕ್ ಮಾಡ್ತಾರಂತ. ಅದಕ್ಕೆ ಬಂದಿದ್ದು ನೀವು, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಆದ್ರೂ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ನೀನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತ ಬರೋದೇ ಇಲ್ಲ. ಬೆಳಿಗ್ಗೆ ತಾನೇ? ಬೆಳಗ್ಗೆಯಿಂದ 3:30 ತನಕ ಇರುತ್ತಾ? ಹಾಫ್ ಡೇ ಮಾತ್ರ 7:50ಗೆ ಬೆಲ್ ಹೊಡೆಯುತ್ತೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಇರ್ಬೇಕು ಸ್ಕೂಲಲ್ಲಿ. ಆಮೇಲೆ ಬಿಡೋದು 12 o'clock. ಮಧ್ಯಾಹ್ನ ಬಾಯ್. ಸ್ನೇಹಿತರೆ, ನಾನು ಹೇಳ್ದಾಗೆ ಇದು ಒಂದೇ ದಿನದ ವ್ಲಾಗ್ ಅಲ್ಲ. ಇವತ್ತೇ ಬಂದು ಇವತ್ತೇ ಹೊರಟ್ಬಿಟ್ಲ ಅನ್ನೋ ಥರ ಏನಿಲ್ಲ. ಒಂದು ವೀಕ್ದು ನಾನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದು. ಹಾಗಾಗಿ ಇವತ್ತು ಇಬ್ರು ಹೊರಟಿದ್ದಾರೆ, ಅಮ್ಮ ಇರ್ತಾರೆ. ಈಗ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಏನು ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.